ಬೆಳಗಾವಿಯಲ್ಲಿ ನೈತಿಕ ಪೊಲೀಸ್ಗಿರಿ ಆಗಿರುವಂತಹ ವರದಿ ಆಗ್ತಾ ಇದೆ. ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ಉಳಿದ ಆರೋಪಿಗಳಿಗಾಗಿ ತಲಾಶನ್ನ ಕೂಡ ನಡೆಸಲಾಗ್ತಾ ಇದೆ. ಅಕ್ಕ ತಮ್ಮನನ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಐಸಿಯುನಲ್ಲಿ ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗ್ತಾ ಇದೆ. ಬೆಳಗಾವಿಯಲ್ಲಿ ಮತ್ತೊಂದು ನೈತಿಕ ಪೊಲೀಸ್ಗಿರಿ ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಪ್ರೇಮಿಗಳು ಅಂತ ಹೇಳಿ ಅಕ್ಕ ತಮ್ಮನನ್ನ ಕೂಡಿ ಹಾಕಿ ಹಲ್ಲೆ ಮಾಡಿದ್ದಾರೆ. ಅವರ ಜೊತೆಗೆ ತೀರಾ ಕೆಟ್ಟದಾಗಿ ನಡ್ಕೊಂಡಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದು ಅಲ್ಲದೆ ಕೂಡಿ ಹಾಕುವಂತಹ ಪ್ರಸಂಗ ಕೂಡ ನಡೆದಿದೆ. ಸದ್ಯಕ್ಕೆ ಇಡೀ ಪ್ರಕರಣದಲ್ಲಿ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ಉಳಿದ ಆರೋಪಿಗಳಿಗಾಗಿ ತಲಾಶ್ ಮಾಡೋ ಕೆಲಸವನ್ನ ಬೆಳಗಾವಿ ಪೊಲೀಸರು ಮಾಡ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಮೇಲಿಂದ ಮೇಲೆ ಇಂತಹ ಪ್ರಕರಣಗಳು ಬಯಲಾಗ್ತಾನೆ ಇದೆ. ಒಂಟಮುರಿ ಕೇಸ್ನ ನಂತರ ಅಲ್ಲಿನ ಕಾನೂನು ಸುವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅನ್ನೋದಕ್ಕೆ ಪ್ರತಿನಿತ್ಯ ಒಂದಲ್ಲ ಒಂದು ಕೇಸ್ಗಳು ದಾಖಲಾಗ್ತಾ ಇದೆ. ಈಗಲೂ ಕೂಡ ಅಂಥದ್ದೇ ಒಂದು ಪ್ರಕರಣ ಬಯಲಾಗಿರೋದು. ಪ್ರೇಮಿಗಳು ಅಂತ ತಿಳಿದು ಅಕ್ಕ ತಮ್ಮನನ್ನ ಇಲ್ಲಿ ಹಿಡಿದು ಹಲ್ಲೆ ಮಾಡಿ ಅವರಿಗೆ ಚಿತ್ರಹಿಂಸೆಯನ್ನ ಕೊಡಲಾಗಿದೆ. 22 ವರ್ಷದ ಸಚಿನ್ ಹಾಗೂ 23 ವರ್ಷದ ಮುಸ್ಕಾನ್ಗೆ ಸಾಕಷ್ಟು ಪ್ರಾಬ್ಲಮ್ ಆಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ನಾ 3,000 ರೂಪಾಯಿ ಡಿಗ್ರಿಯಿಂದ ರೊಕ್ಕ ತುಂಬಾಕ ಅಂದ್ರೆ ಡಿಗ್ರಿ ಮೇಲೆ ಅಪ್ಲಿಕೇಶನ್ ಹಾಕಕ್ಕೆ ಹೋಗತ್ತಿದ್ದೀನಿ. ಅಲ್ಲಿ ಕಿಲ್ಲಾ ಕಡೆ ಹೋಗತ್ತಿದ್ದೀನಿಲ್ಲ. ಅಲ್ಲಿ ಕಿಲ್ಲಾ ಕಡೆ ಒಂದು 4-5 ಹುಡುಗರ ನಂಗೆ ಹಿಡ್ಕೊಂಡು ಅಂದ್ರೆ ನಮ್ಮ ಮಾಸಿನ ಹುಡುಗಲ್ಲ ಅವ್ನು ನಂಗೆ ಕರ್ಕೊಂಡು ಹೋಗಿ ನಾವು ಇಬ್ಬರು ಅಪ್ಲಿಕೇಶನ್ ಹಾಕಕ್ಕೆ ಹೋಗತ್ತಿದ್ದು. ಅವ್ರ 3 ಗಂಟೆಗೆ ಬಾ ಅಂತಂದಿರಲ್ಲ. ಊಟ ಮಾಡಕ್ಕೆ ಹೋಗಿರೋರು 3 ಗಂಟೆಗೆ ಬಾ ಅಂತಂದಿರು. ಅವಾಗ 3 ಗಂಟೆಗೆ ಬಾ ಅಂದ್ರಲ್ಲ. ನಾವು ಇಬ್ಬರು ಅಡ್ಡಾಡ್ಕೊಂಡು ಅಲ್ಲಿ ನಿಂತಿದ್ದಿಲ್ಲ. ಅವ್ರು ಹಿಡ್ಕೊಂಡು ಹೋದ್ರು. ನಮ್ಗೆ 4 ಮಂದಿ ಇದ್ರು. ಅವ್ರು ನೀವು ಏನು ರಿಲೇಷನ್ಶಿಪ್ ನಿಮ್ದು ಏನು ಅಂತ ಕರ್ಕೊಂಡು ಹೋದ್ರು. ಆಮೇಲೆ ನಾ ಅಂದಿನ ಎಲ್ಲ ಫೋನಾಗಿನೆಲ್ಲ ತೆಗೆದು ಕೊಟ್ಟಿನ ಅವ್ರಿಗೆ. ನಮ್ಮ ಮಾಸಿಂದ ಹುಡುಗ ನಾವು ಇಲ್ಲಿ ಅಪ್ಲಿಕೇಶನ್ ಹಾಕಕ್ಕೆ ಬಂದಿದ್ದು ಅಂತ ಅಂದಿನು. ಅವ್ರ ಫೋನ್ಗಿನೆಲ್ಲ ಸ್ವಿಚ್ ಆಫ್ ಮಾಡಿ ನಮ್ಗೆ ರೂಮ್ದಾಗ ತೊಗೊಂಡು ಹೋದರು. ಆಮೇಲೆ ನಮ್ಮ ಮಾಸಿನ ಹುಡುಗ ಅದಲ್ಲ, ಅವಂಗೆ ಭಾಳ ಬಡ್ರು. 15 ಮಂದಿ ಬಂದಿರು. ಒಂದು ಲಕಡಿ ಟಯರ್ ಆಮೇಲೆ ಲೋಖಂಡ್ ಇರ್ತಿತ್ತಲ್ಲ ಅದರಿಂದ ಹೀಗೆಲ್ಲ ಬಡ್ದು ರೂಮ್ದಾಗ. ಆಮೇಲೆ ನಂಗೆ ಭೀ ಒಂದು ಬೇರೆ ರೂಮ್ದಾಗ ಕರ್ಕೊಂಡೋಗಿ ಅಲ್ಲಿ ಹೊಟ್ಟಿಗೆ ಬರೋದ ರಪ್ಪ ಇದು ಮಾಡೋದ ಹಂಗೆ ಮಾಡತ್ತಿರು. ಹಾಂ, ನನಗೂ ಹೊಡೆದಾರು. ಪರಿಚಯ ಏನಿಲ್ಲ, ನೀವು ಮುಸ್ಲಿಂ ಕಾಸ್ಟ್ದಾಗ ಅದಿಲ್ಲ ಆವಾಗ ಬಡಾತೀನಂತ ಇದು ಮಾಡ್ರು. ಅವು ನಮ್ಮ ಮಮ್ಮಿ ನಮ್ಮ ಮನೆ ಕಾಸ್ಟಾಗಿ, ನಮ್ಮ ಪಪ್ಪ ಮುಸ್ಲಿಂ ಕಾಸ್ಟವ್ರು. ಆವಾಗ ನಮ್ಮ ಮಾಸಿನ ಮಾಸಿಗಳ ಕಡೆನ ಇರ್ತಾರಲ್ಲ ಅವ್ರ ಕಡೆನ ಅವರ ಹುಡುಗಕ್ಕೆ ಕರ್ಕೊಂಡು ಹೋಗತ್ತಿದ್ದಿಲ್ಲ. ಅವಾಗ ಹಿಂಗೆ ಮಾಡಾರಂತ ಇದು ಮಾಡತ್ತಿರೋರು. ಅಂದ್ರೆ ಅವ್ರ ಹುಡುಗಿ ಏನಂದ್ರು 3,000 ರೂಪಾಯಿ ಫಾರ್ಮ್ ತುಂಬಿರೋಣ ಬಾ ಅಂತ ಕರ್ಕೊಂಡು ಹೋದಲ್ರಿ. ನಾವು ಕಳಿಸಿದ್ವಿ ರೀ. ಕಳಿಸ್ತಂದ್ರೆ ಅವ್ರೇನು 3 ಗಂಟೆಗೆ ಬಾ ಅಂತಂದ್ರೆ ಫಾರ್ಮ್ ತುಂಬಾಕ. ಮತ್ತೆ ನಮ್ಮ ಮನೆಗೆ ಹೋಗಿ ಒಳ್ಳೆಯಾಕೆ ಬರೋಣ ಅಂತೇಳಿ ಅವ್ರು ಕಿಲ್ಲಾಕರಿ ಅಂತೇಳಿ ಕುಂತು ಮಾತಾಡಕತ್ತಿದ್ರಂತ್ರಿ. ಮಾತಾಡುವಾಗ ಆ ಹುಡುಗನ ಮುಸ್ಲಿಂ ಮಂದಿ ಬಂದ 16 ಹುಡುಗರು ಬಂದ 16 ಹುಡುಗರು ಬಂದ್ರಿ. ಹಾಂ, ಎಲ್ಲಿಂದಾಗ ಬೇದಾರ ಹೊಲಸೆ ಏನೇನು ಬಂದದ್ದು ಎಲ್ಲ ಬೇದಾರ ಹುಡುಗ್ರಿ. ನೀ ಹಿಂದುದಾಗಿದ್ದು ನಿಮ್ಮ ಬಡದ ಕೆರೆಯಾಗ ಬಗುನ ನಮ್ಮ ಮ್ಯಾಗಿನ ಮ್ಯಾಗ ಫೋನ್ ಮಾಡಕತ್ತಿ. ಹುಡುಗನ ಮೊಬೈಲ್ 3 ತಾಸು ಸ್ವಿಚ್ ಆಫ್ ಇತ್ತು ರೀ ಸರ್. 1 ತಾಸಲ್ಲಿ 3 ತಾಸು 1 ಗಂಟೆಲಿಂದ ನಾವು ಫೋನ್ ಹಚ್ಚಾಕತ್ತಾರೆ. 3 ಮಟ್ಟ ಅವ್ರು ಫೋನ್ ಇದು ಮಾಡಲಿ. ನಾವು ಬರೀ ಅವ್ನ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತಿಲ್ಲ. ಆನ್ಲೈನ್ ಮ್ಯಾಗ ನಾವು ಹುಡುಗನ ಹಿಡ್ದಿವಿ ರೀ ಸರ್. ಕಿಲ್ಲಾಕೇರಿ ಅಂತೇಳಿ ಒಂದು ರೂಮ್ನಾಗ ರೀ. ಮತ್ತು ನಮ್ಮನ್ನು ನೋಡಿ ಎಲ್ಲ ಹುಡುಗರು ಹೊಡೆದು ಒಂದು ಹುಡುಗ ಸಿಕ್ಕಿದ್ರಿ ಸರ್. ನಮಗೆ 16 ಮಂದಿ ಇದ್ರಿ ಸರ್. ಅವ್ರು ಅದನ್ನ ಒಬ್ಬ ಸಿಕ್ಕಾನ್ರಿ ಸರ್ ನಮ್ಮ ಕೈಯಾಗ್ರಿ. ಅವರೆಲ್ಲರೂ ಜಿಗದ್ರಿ. ಅಂದ್ರೆ ಗಿಡ ಕಂಪೌಂಡ್ ಜಿಗದ್ರಿ. ಜಿಗಿದ ತಕ್ಷಣ ನಮ್ಮ ತಮ್ಮ ಬಂದು ಒಂದು ಹುಡುಗನ ಹೇಳಿದ್ರಿ. ಅವ್ರು 16 ಮಂದಿ ಇದ್ರಿ. ನಾವು ಹೋಗ್ಲಿಕ್ಕಂದ್ರೆ ಹುಡುಗನ ಬಡದ ಕೆರೆಯಾಗ ಹೋಗಿತ್ತಿದ್ರಿ ಸರ್. ಅವ್ರು ಹಿಂದೂ ಅಲ್ಲ ಲಮಾನಿ ಅಲ್ಲ ಅಂತ ಬಾಯಾಗ ಏನು ಬೇಕೈತಿಲ್ಲ ಸರ್. ಹಿಂಗಾಗೈತಿ ನೋಡ್ರಿ. ಆ ಮುಸ್ಲಿಂ ಹುಡುಗಿ ಅಂದ್ರೆ ನಮ್ಮ ಅಕ್ಕನ ಮಗಳ್ರಿ. ಅಕ್ಕನ ಮಗಳಂದ್ರೆ ತಾವು ಕರ್ಕೊಂಡು ಹೋಗ್ಯಾನ್ರಿ. ತಂಗಿ ಅಂತ ಕರ್ಕೊಂಡು ಹೋಗ್ಯಾನ್ರಿ. ಅವ್ರ ಮುಸ್ಲಿಮ್ದಾಗ ಮಾಡ್ಕೊಂಡಿರ್ಬೇಕು. ಇಲ್ಲ ನಂಗಿಲ್ಲ ನಾನು ಗಮನಿಸ್ತಾ ಇದ್ದೆ. ಬೆಳಗಾವಿಯಲ್ಲಿ ನೈತಿಕ ಪೊಲೀಸ್ ಗಿರಿ ಆಗಿರುವಂತಹ ವಿಚಾರ. ಈ ಪ್ರಕರಣದಲ್ಲಿ ಈಗಾಗಲೇ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಉಳಿದವರನ್ನು ಕೂಡ ಅರೆಸ್ಟ್ ಮಾಡಬೇಕು, ಕಠಿಣ ಶಿಕ್ಷೆನೆ ಕೊಡಬೇಕು ಅನ್ನೋದು ಈಗ ಹುಡುಗನ ಕಡೆಯ ಕುಟುಂಬಸ್ಥರ ಆಗ್ರಹ ಆಗ್ತಾ ಇದೆ.